ಒಂದೊಂದು ಇಷ್ಟಿಷ್ಟು ದಪ್ಪ ಇದ್ದಾವೆ ಅಂತ ಗೊತ್ತಿಲ್ಲ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಭಯ ಜಾಸ್ತಿ ಆಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ಗೈಸ್, ನಾವು ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋ ಮಾಡೋಕ್ಕೆ ಹೊಸ ಲೊಕೇಶನ್ಗೆ ಬಂದಿದ್ದೀರಿ. ಈ ಕಾಡಲ್ಲಿ ತುಂಬ ಕಾಡಂದಿಗಳಿದ್ದಾವೆ ಮತ್ತು ಈ ಕಾಡು ನೋಡೋಕ್ಕೆ ತುಂಬ ಭಯಂಕರವಾಗಿದೆ. ನೋಡ್ಬೋದು ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಈಗ ಡೇನಲ್ಲಿ ಈ ಥರ ಇರುತ್ತೆ, ನೈಟ್ ಟೈಮ್ ಆದರೆ ತುಂಬ ಅಂದರೆ ತುಂಬ ಭಯಂಕರವಾಗಿರುತ್ತೆ. ಸೊ ಈ ಫಾರೆಸ್ಟಲ್ಲಿ ನಾವು ಇವತ್ತು ನೈಟು ಕ್ಯಾಂಪಿಂಗ್ ಮಾಡ್ತಾ ಇದ್ದೀರಿ. ಗೈಸ್, ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಈಗ ಎಲ್ಲ ಸೆಟಪ್ ಮಾಡಿ ಆಯಿತು. ಟೆಂಟು ಸೆಟಪ್ ಮಾಡಿ ಆಯಿತು. ಸೌದೆ ತಗೊಬಂದು ಹಾಕಿದ್ದೀನಿ. ಒಲೆನೂ ರೆಡಿ ಮಾಡಿದ್ದೀನಿ. ಈಗ ನೋಡಿ, ಕ್ಲೈಮೇಟ್ ನೋಡಿ ಯಾವ ಥರ ಚೇಂಜ್ ಆಗಿಬಿಟ್ಟಿದೆ. ಎಲ್ಲ ಮಳೆ ಬರೋ ಮೂಮೆಂಟ್ ಐತೆ. ಅದು ಕತ್ಲೆ ಆಗ್ತೈತೆ. ನೋಡಿ ಒಂದು ಸಲ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಈಗ ನಾವು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ. ಫಸ್ಟು ಸ್ವಲ್ಪ ತಲೆನೋವು ಬಂದುಬಿಟ್ಟೈತೆ. ಬನ್ನಿ.
ಗೈಸ್ ನಮ್ಮ ಬ್ಲ್ಯಾಕ್ ಟೀ ರೆಡಿ ಆಗೈತೆ, ಈಗ ಕುಡಿಯೋಣ. ತುಂಬ ಅಂದರೆ ತುಂಬ ಭಯ ಆಗ್ತೈತೆ ಈ ಕಾಡಲ್ಲಿ, ಯಾಕೋ ಗೊತ್ತಿಲ್ಲ. ಅದು ನಾನು ಸೆಂಟ್ರ್ ಫಾರೆಸ್ಟ್ಗೆ ಬೇರೆ ಬಂದಿದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ. ನೋಡಿ ಯಾವ ಥರ ಐತೆ ಅಂತ. ಏನೋ ವಿಚಿತ್ರವಾದ ಶಬ್ದಗಳೆಲ್ಲ ಬರ್ತಾ ಇರ್ತವೆ. ಒಬ್ಬನೇ ಇದ್ದೀನಲ್ವ, ಸೊ ಹಂಗಾಗಿ ಸ್ವಲ್ಪ ಭಯ ಆಗ್ತೈತೆ. ನೋಡೋಣ ಏನಾಗುತ್ತೆ ಅಂತ. ಗೈಸ್, ಈಗ ನಾವು ಮೊದಲು ಚಿಕನ್ ಫ್ರೈಗೆ ಬೇಕಾಗಿರುವಂಥ ತರಕಾರಿ ಎಲ್ಲ ಹಚ್ಕೋಬೇಡ. ತರಕಾರಿ ಎಲ್ಲ ಹಚ್ಚಿದ್ದಾಯ್ತು. ಈಗ ಚಿಕನ್ ಫ್ರೈಗೆ ರೆಡಿ ಮಾಡೋಣ. ಗೈಸ್, ಈ ಪಾತ್ರೆಯಲ್ಲಿ ನಾವು ಚಿಕನ್ ಫ್ರೈ ಮಾಡೋಣ. ಯಾಕಂದರೆ ತಂದಿರೋದು ಸ್ವಲ್ಪನೇ ಅಲ್ವಾ, 1/4 kg.
ಸೊ ಅದಕ್ಕೆ ಇದರಲ್ಲಿ ಆಗುತ್ತೆ, ಇದರಲ್ಲೇ ಮಾಡೋಣ. ಬಟ್ ಇದ್ರ ಮೇಲೆ ಆಗುತ್ತೋ ಇಲ್ಲ ಅಂತಲೇ ಡೌಟು. ಓಕೆ, ಆಗುತ್ತೆ. ಇದು ಬಿರಿಯಾನಿ ಎಲೆ ಇದೆಲ್ಲ ಹಾಕೋಣ. ಫಸ್ಟು ಉರಿ ಜಾಸ್ತಿ ಆಗೈತೆ, ಅಲ್ಲಿಗೂ ಎರಡು ಸೌದೆ ಇಕ್ಕಿದ್ದೀನಿ, ನೋಡೋಣ. ಈಗ ಇವಾಗೋಣ. ಗೈಸ್, ಈಗ ಚಿಕನ್ ಹಾಕೋಣ. ಗೈಸ್ ನೋಡಿ, ಈ ಪಾತ್ರೆಯಲ್ಲಿ ಚಿಕ್ಕ ಪಾತ್ರೆ ಆಗಿತ್ತು, ಸೊ ಹಂಗಾಗಿ ಇದಕ್ಕೆ ಶಿಫ್ಟ್ ಮಾಡಿಕೊಂಡೆ. ಯಾಕಂದರೆ ಇದು ಮಿಕ್ಸ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಇದ್ರಾಗೂ ಒಂದು ಕಷ್ಟನೇ, ಬಟ್ ಪರವಾಗಿಲ್ಲ, ಇದು ಸ್ವಲ್ಪ ಅಗಲ ಐತೆ, ಉದ್ದ ಐತೆ. ಇದು ರೈಸ್ ಐಟಮ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಪಾತ್ರೆ. ಬಟ್ ಇವತ್ತು ಯಾಕೋ ನೋಡಿ, ಅಲ್ಲಿಗೂ ಏನೇನು ಪ್ರಾಬ್ಲಮ್ ಆದೈತಿ ಇಲ್ಲಿ ಅಂತ. ಈಗ ಪುಡಿಗಳೆಲ್ಲ ಹಾಕ್ಬೇಡ. ಫಸ್ಟು ಅರಿಶಿನ ಸ್ವಲ್ಪ ಹಾಕೋಣ. ಈಗ ಖಾರದ ಪುಡಿ ಹಾಕೋಣ 1 ಸ್ಪೂನು. ಧನಿಯಾ ಪುಡಿ 2 ಸ್ಪೂನ್ ಹಾಕೋಣ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ. ಈಗ ಸ್ವಲ್ಪ ಲಾಸ್ಟಲ್ಲಿ ಉಪ್ಪು ಸ್ವಲ್ಪ ಹಾಕೋಣ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ, ಒಂದು 5 ನಿಮಿಷದಿಂದ 10 ನಿಮಿಷ ಬಿಟ್ಬಿಟ್ರೆ ನಮ್ಮ ಫ್ರೈ ರೆಡಿ ಆಗೋಯಿತು. ಗೈಸ್, ಫೈನಲ್ ಆಗಿ ನಮ್ಮ ಚಿಕನ್ ಈ ಥರ ರೆಡಿ ಆಗ್ತೈತೆ. ಈಗ ವ್ಯೂ ನೋಡಿ, ಇಲ್ಲಿ ಯಾವ ಥರ ಕಾಣಿಸುತ್ತೆ ಕತ್ಲಾಗಂತ. ಫಾರೆಸ್ಟ್ ಸೆಂಟ್ರಲ್ ಬೇರೆ ಇದೀನಿ ನಾನೀಗ. ಯಪ್ಪ, ಯಾಕೋ ನನ್ಗೆ ಬೇರೆ ಫಾರೆಸ್ಟ್ಗಳಲ್ಲಿ ಕ್ಯಾಂಪಿಂಗ್ ಮಾಡಿದ್ನಿ, ಬಟ್ ಇಷ್ಟೊಂದು ಭಯ ಆಗಿಲ್ಲ. ಇದೆ ಫಸ್ಟ್ ಟೈಮ್, ಯಾಕೋ ತುಂಬ ಭಯ ಆಗ್ತೈತೆ. ಗೈಸ್, ಫೈನಲ್ ಆಗಿ ನಮ್ಮ ಫ್ರೈ ಥರ ರೆಡಿ ಆಗೈತೆ. ಈಗ ಫಸ್ಟು ಇದನ್ನ ಪ್ಲೇಟ್ಗೆ ಹಾಕ್ಕೊಂಡು ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ. ಗೈಸ್, ಈಗ ಟೇಸ್ಟ್ ನೋಡೋಣ ಹೆಂಗೈತೆ ಅಂತ. ನಿಜವಾಗ್ಲೂ ಸಖತ್ತಾಗಿ ಬಂದೈತೆ ಟೇಸ್ಟ್ ಮಾತ್ರ. ಗೈಸ್, ಈಗ ತಿಂದಿದ್ದೆಲ್ಲ ಆಯಿತು. ಟೇಸ್ಟ್ ಮಾತ್ರ ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಚೂರು ಬಿಟ್ಟಿಲ್ಲ, ತಿಂದಾಕಿದೆ. ಮತ್ತು ಈ ಬೆಂಕಿ ಎಲ್ಲ ಆಫ್ ಮಾಡಾಕಿದ್ದೀನಿ, ಯಾಕಂದರೆ ಫಾರೆಸ್ಟ್ ಅಲ್ವಾ. ನೋಡಿ ಈ ಕಡೆ ಎಲ್ಲ ಯಾವ ಥರ ಐತೆ ಅಂತ. ಇದೆಲ್ಲ ಎಲೆ ಎಲ್ಲ ಮತ್ತೆ ಬೆಂಕಿ ಹತ್ಕೊಂಡು ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ
ಗೈಸ್ ಏನೋ ಬಂದಂಗೆ ಐತೆ ಗೈಸ್, ಏನೋ ಅಂತೂ ಗೊತ್ತಿಲ್ಲ, ಏನೋ ಬಂದಂಗೆ ಅನ್ನಿಸ್ತು, ನನ್ಗೆ ಕಾಣಿಸ್ತು. ಗೈಸ್ ಇದಿಷ್ಟು ಈ ವಿಡಿಯೋ ಇದಿಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋದಲ್ಲಿ. ಯಾಕಂದರೆ ಇಲ್ಲಿ ಏನೇನೋ ಓಡಾಡ್ತೈತೆ ಗೈಸ್, ನಿಜವಾಗ್ಲೂ ಈ ಕಾಡಲ್ಲಿ ಮಾತ್ರ ತುಂಬ ಭಯಂಕರವಾಗೈತೆ. ಸೊ ಹಂಗಾಗಿ ಈ ವಿಡಿಯೋ ಇವಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಗೈಸ್ ನಾನು ಅಲ್ಲಿವರೆಗೂ ಹೊರಟು ಬಂದೆ. ಏನಪ್ಪ ಅಂತೇಳ್ಬಿಟ್ಟು ಕಾಡಂದಿಗಳು ಒಂದೊಂದು ಇಷ್ಟಿಷ್ಟು ದಪ್ಪ ಇದ್ದಾವೆ, ಒಂದು 4-5 ಇದ್ವು. ಇಲ್ಲಿ ಗಂಟ ಬಂದಿತ್ತು, ಆ ಮರಗಂಟ ಬಂದಿತ್ತು. ಈಗ ಸ್ವಲ್ಪ ಭಯ ಕಮ್ಮಿ ಆಯಿತು, ಯಾಕಂದರೆ ನನಗೆ ಏನೋ ಅಂತ ಗೊತ್ತಿಲ್ಲವಲ್ಲ. ಸೊ ಹಂಗಾಗಿ ಸ್ವಲ್ಪ ಭಯ ಜಾಸ್ತಿ ಆಗಿತ್ತು. ಕಾಡಂದಿ ನೋಡಿದ್ಮೇಲೆ ಸ್ವಲ್ಪ ಇವಾಗ ಭಯ ಕಮ್ಮಿ ಆಗೈತೆ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಹೋಗ್ತೀನಿ. ವಿಡಿಯೋ ನೋಡಿ ಕೊನೆವರೆಗೂ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲ ಪ್ಯಾಕ್ ಮಾಡಿ ಆಯಿತು. ಈಗ ಟೈಮ್ ಬಂದು 10:30 ಆಗಿದೆ. ನೋಡ್ಬೋದು ನೀವು ಯಾವ ಥರ ಐತೆ ಫಾರೆಸ್ಟಲ್ಲಿ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಅಂದರೆ ತುಂಬ ಭಯ ಆಗ್ತೈತೆ ಈ ಫಾರೆಸ್ಟು. ಲೈಫ್ ಲಾಂಗು ಒಂದು ಜ್ಞಾಪಕ ಇದ್ದೋಗ್ತದೆ, ಆ ಥರ ಆಗೈತೆ ಇವತ್ತು. ಏಕೆಂದರೆ ಕಾಡಂದಿಗಳು ಯಾವ ಥರ ಅಂದರೆ ಒಂಥರ ಜೋರ್ಗೆ ಸೌಂಡ್ ಮಾಡಿಕೊಂಡು ಹತ್ರಕ್ಕೆ ಬಂದುಬಿಟ್ರೆ ಒಂದೇ ಸಲ, ಒಬ್ಬೊಬ್ಬರು ಇದ್ದಾಗ ತುಂಬ ಭಯ ಆಗುತ್ತೆ. ಇದಿಷ್ಟು ಈ ವಿಡಿಯೋ ಗೈಸ್. ಸಿಗೋಣ ಮತ್ತೊಂದು ಕ್ಯಾಂಪಿಂಗ್ ವಿಡಿಯೋದಲ್ಲಿ. ಓಕೆ ಬಾಯ್ ಗೈಸ್, ಗುಡ್ ನೈಟ್.